ಬೆಂಗಳೂರಿನಲ್ಲಿ ನಿನ್ನೆ ದಕ್ಷಿಣ ಭಾರತ ಉತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ, ಎಫ್ಕೆಸಿಸಿಐ ಅಧ್ಯಕ್ಷ ರಮೇಶ್ ಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂರಕ್ಷಣೆಗಾಗಿ ಅದ್ಭುತವಾದಂತಹ ಕೆಲಸವನ್ನ Shri Keshav Shanmugam, it was like his dream come true. In ensuring that we have the hospital. ಈ ವೇಳೆ ರಾಜ್ಯಪಾಲರು ದಕ್ಷಿಣ ಭಾರತ ಆಕರ್ಷಣೀಯ ತಾಣಗಳ ತವರಾಗಿದ್ದು ಐತಿಹಾಸಿಕ ಧಾರ್ಮಿಕ ಸ್ಥಳಗಳನ್ನು ಹೊಂದಿರುವ ಖ್ಯಾತಿ ಪಡೆದಿದೆ. ಕರ್ನಾಟಕವು ಒಂದು ರಾಜ್ಯ ಹಲವು ಪ್ರಪಂಚ ಎಂದೇ ಹೆಸರುವಾಸಿಯಾಗಿದ್ದು ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದೆ ಎಂದು ತಿಳಿಸಿದರು. ಒಂದೆಡೆ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದ್ದರೆ ಮತ್ತೊಂದೆಡೆ ಉಡುಪಿ ಕೃಷ್ಣಮಠ ದಕ್ಷಿಣ ಭಾರತದ ಮಥುರಾ ಎಂದು ಪರಿಗಣಿಸಲ್ಪಟ್ಟಿದೆ. ಕರ್ನಾಟಕವು ಅತಿ ಹೆಚ್ಚು ಸಂರಕ್ಷಿತ ಸ್ಮಾರಕಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಕರ್ನಾಟಕವು ಅಪಾರ ಅರಣ್ಯ ಸಂಪತ್ತು, ಕಡಲ ತೀರಗಳನ್ನು ಹೊಂದಿದೆ. ದೇವರ ದೇಶ ಎಂದು ಕರೆಯಲ್ಪಡುವ ಕೇರಳವು ಹಳೆಯ ಹಿನ್ನೀರು ಮತ್ತು ಕಡಲ ತೀರಗಳೊಂದಿಗೆ ಆನಂದದಾಯಕ ಅದ್ಭುತ ನೋಟಗಳೊಂದಿಗೆ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ ಎಂದರು. यह उद्योग न केवल आर्थिक विकास में महत्वपूर्ण योगदान देता है, बल्कि भारतीय संस्कृति और परंपराओं को भी समन्वय रखने में मदद करता है. In Karnataka, whether to invest in Kerala, ಎಚ್ಕೆ ಪಾಟೀಲ್, ದಕ್ಷಿಣ ಭಾರತ ಉತ್ಸವ ಆಯೋಜನೆಯಿಂದ ಕರ್ನಾಟಕಕ್ಕೆ 4,200 ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿದೆ. ಹಲವು ಮಹತ್ವದ ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. 1,200 crores MOUs are signed, and I'm deeply